ಹೆಲೋ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ವೈಲ್ಡ್ ಅನಿಮಲ್ಸ್ ಪ್ರಾಜೆಕ್ಟ್ ಮಾಡೋದನ್ನು ತೋರಿಸಿದ್ದೆ. ಈಗ ಡೊಮೆಸ್ಟಿಕ್ ಅನಿಮಲ್ಸ್ ಪ್ರಾಜೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ರೆಕ್ಟ್ಯಾಂಗ್ಯುಲರ್ ಕಾರ್ಡ್ಬೋರ್ಡನ್ನು ತಗೊಂಡು ಒಂದು ಸೈಡ್ ಫುಲ್ ಗಮ್ಮನ್ನು ಸ್ಪ್ರೆಡ್ ಮಾಡಿ ಡಾರ್ಕ್ ಗ್ರೀನ್ ಕಲರ್ ಶೀಟನ್ನು ಅಂಟಿಸಿದೆ. ನೆಕ್ಸ್ಟ್ ಫಾರ್ಮ್ ಹೌಸ್ ಮಾಡೋದಕ್ಕೆ ಬ್ರೌನ್ ಕಲರ್ ಪೇಪರ್ ಬ್ಯಾಗನ್ನು ಬಳಸಿದೆ. ಅದನ್ನ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕಟ್ ಮಾಡಿ ರೌಂಡ್ ಶೇಪ್ ಬರೋ ರೀತಿ ಅಂಟಿಸಿದೆ. ಬ್ರೌನ್ ಶೀಟನ್ನು ಇನ್ನೊಂದು ಸೈಡಲ್ಲಿ ಸ್ವಲ್ಪ ದೊಡ್ಡದಾಗಿ ರೌಂಡ್ ಶೇಪನ್ನು ಮಾರ್ಕ್ ಮಾಡಿ ಅದನ್ನ ಕಟ್ ಮಾಡಿ ಅದರ ಸೆಂಟ್ರನ್ನು ಮಾರ್ಕ್ ಮಾಡಿದೆ. ಒಂದು ಸೈಡ್ ಕಟ್ ಮಾಡಿಬಿಟ್ಟು ಅದನ್ನ ಕೋನ್ ಶೇಪ್ ಬರೋ ರೀತಿ ಮಾಡಿ ಸ್ಟಿಕ್ ಮಾಡಿದೆ. ಕೋನನ್ನು ಸಿಲಿಂಡರ್ ಶೇಪ್ ಮೇಲೆ ಗಮ್ ಮಾಡಿದ್ರೆ ಫಾರ್ಮ್ ಹೌಸ್ ರೆಡಿ ಆಯಿತು. ನೆಕ್ಸ್ಟ್ ಈ ರೀತಿ ಕರ್ವ್ ಶೇಪಲ್ಲಿ ಲೈಟ್ ಬ್ರೌನ್ ಅಥವಾ ಸ್ಕಿನ್ ಕಲರ್ ಪೇಪರನ್ನು ಕಟ್ ಮಾಡಿ ರೆಕ್ಟ್ಯಾಂಗ್ಯುಲರ್ ಕಾರ್ಡ್ ಮೇಲೆ ಅಂಟಿಸಿ ಅದ್ರ ಮೇಲೆ ಒಂದು ಸೈಡಲ್ಲಿ ಫಾರ್ಮ್ ಹೌಸನ್ನು ಫಿಕ್ಸ್ ಮಾಡಿದೆ. ನೆಕ್ಸ್ಟ್ ಬ್ಲೂ ಕಲರ್ ಶೀಟಲ್ಲಿ ರಫ್ ಆಗಿ ಓವೆಲ್ ಶೇಪಲ್ಲಿ ಕಟ್ ಮಾಡಿ ಅದನ್ನ ಕೆರೆ ಥರ ಕಾಣಿಸೋ ರೀತಿ ಅಂಟಿಸಿದೆ. ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಅನ್ನು ಮಾಡಿದ್ದೀನಿ. ಸ್ಟೋನ್ಸ್ ಬಳಸಿದ್ರೆ ನ್ಯಾಚುರಲ್ ಲುಕ್ ಕೊಡುತ್ತೆ, ಅಥವಾ ಕಲರ್ ಸ್ಟೋನ್ಸ್ ಅನ್ನು ಕೂಡ ನೀವು ಇಲ್ಲಿ ಬಳಸಬಹುದು. ರೋಡ್ ಅಟ್ರಾಕ್ಟ್ ಆಗಿ ಕಾಣೋಕೆ ಕಲರ್ ಬೀಡ್ಸ್ ಅನ್ನ ನಾನು ಇಲ್ಲಿ ಬಳಸಿದ್ದೀನಿ. ನೆಕ್ಸ್ಟ್ ಮರಗಳು ಹಾಗೂ ಪ್ರಾಣಿಗಳನ್ನ ಅಂಟಿಸಿದೆ. ಫಾರ್ಮ್ ಸ್ವಲ್ಪ ನ್ಯಾಚುರಲ್ ಆಗಿ ಕಾಣಿಸೋಕೆ ವುಲನ್ ಅನ್ನ ಸಣ್ಣದಾಗಿ ಕಟ್ ಮಾಡಿ ಗ್ರೀನ್ ಇರೋ ಜಾಗದಲ್ಲೆಲ್ಲ ಫುಲ್ ಕವರ್ ಮಾಡಿ ಅಂಟಿಸಿದೆ. ಕೊನೆಯಲ್ಲಿ ಪ್ರಾಣಿಗಳನ್ನ ಲೇಬಲ್ ಮಾಡಿದೆ. ಸೊ ಪ್ರಾಜೆಕ್ಟ್ ರೆಡಿ ಆಯಿತು. ಇದು ಪ್ರಾಜೆಕ್ಟ್ನ ಫೈನಲ್ ಲುಕ್. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋಕೆ ಮರಿಬೇಡಿ. ಈ ಪ್ರಾಜೆಕ್ಟಲ್ಲೂ ಕೂಡ ಪ್ರಾಣಿಗಳನ್ನು, ಮರಗಳನ್ನು ಹಾಗೂ ಲೇಬಲ್ಗಳನ್ನು ಅಂಟಿಸೋದನ್ನು ನನ್ನ ಮಕ್ಕಳ ಹತ್ರನೇ ಮಾಡಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.